ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಕೋನಗಳ ಮೇಲಿನ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ತ್ರಿಭುಜದಲ್ಲಾಗಿರ್ಬೋದು, ಪರ್ಯಾಯ ಕೋನ, ಅನುರೂಪ ಕೋನ, ಶೃಂಗಾಭಿಮುಖ ಕೋನ, ಪೂರಕ ಕೋನ, ಪರಿಪೂರಕ ಕೋನ, ಈ ರೀತಿ ಸಮಸ್ಯೆಗಳನ್ನು ಕೇಳಿರ್ತಾನಲ್ರಿ, ಆ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ನೋಡ್ರಿ, ಒಂದು ಕೋನದ ಪರಿಪೂರಕ ಕೋನವು ಅದರ 1/4ರಷ್ಟಿದ್ದರೆ ಆ ಎರಡು ಕೋನಗಳು ಕ್ರಮವಾಗಿ ನೋಡ್ರಿ. ಪರಿಪೂರಕ ಅಂದ್ರೂ ಒಂದೇ, ಸಂಪೂರಕ ಅಂದ್ರೂ ಒಂದೇ ರೀ. ಹಾಗಾದರೆ 180 ಡಿಗ್ರಿಗೆ ಸಮ ಇರ್ತಾವೆ ಎರಡು ಕೋನಗಳ ಮೊತ್ತ. ಎಲ್ಲವೂ ಕೂಡ 180 ಡಿಗ್ರಿಗೆ ಸಮ ಅದಾವೆ. ಆದರೆ ಒಂದು ಕೋನ ಇನ್ನೊಂದು ಕೋನದ 1/4ರಷ್ಟಿರಬೇಕು. ಹಾಗಾದರೆ ಒಂದನೇದ ತಗೊಳ್ಳೋಣ. 135 ಐತಿ, 4ರಿಂದ ಭಾಗಾಕಾರ ಮಾಡೋಣ. ಹೌದ್ರಿ, ಅಂದರೆ ಇದರ 1/4 ಇರಬೇಕು. 35 ಐತಿ ಅಂದರೆ ಇದು 4ರಿಂದ ಪೂರ್ಣವಾಗಿ ಭಾಗ ಹೋಗಲ್ಲ. ಇನ್ನು 125 4ರಿಂದ ಹೋಗಲ್ಲ, 100 ಹೋಗುತ್ತಾ? ಹಾಗಾದ್ರೆ 100 ಭಾಗಲೆ 4, 4 ಒಂದಲೇ 4 25. ಹಾಗಾದರೆ ಇನ್ನೊಂದು ಕೋನ ಎಷ್ಟಾಗಬೇಕು? 25 ಆಗಬೇಕು. ಅದು ಬರಲ್ಲ. 144 ಭಾಗಲೆ 4, 4 ಒಂದಲೇ 4 3 12, 2 ಉಳಿತ 24, 4 6 24, ಎಷ್ಟಾಯ್ತು ರೀ? 36 ಆಯಿತು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿ ಪಿ ಕ್ಯೂ ಆರ್ ಸಮಾಂತರ ಆರ್ ಎಸ್, ಕೋನ್ ಬಿ ಎ ಕ್ಯೂ = 145 ಡಿಗ್ರಿ ಮತ್ತು ಕೋನ್ ಬಿ ಸಿ ಆರ್ ಅನುಪಾತ ಕೋನ್ ಬಿ ಸಿ ಎಸ್ = 2:3 ಆದರೆ ಎ ಬಿ ಸಿ ಅಳತೆ ಕಂಡುಹಿಡಿಯಿರಿ. ಎ ಬಿ ಸಿ ಅಳತೆ, ಇಲ್ಲೊಂದು ಸಮಾಂತರ ರೇಖೆ ಹಾಕೊಂಡ್ಬಿಡೋಣ. ಕರೆಕ್ಟ್ ನೋಡ್ರಿ, ಬಿ ಸಿ ಆರ್ ಎಷ್ಟೈತಿ? 2x ಅಂತ ತಗೊಳ್ಳೋಣ. ಬಿ ಸಿ ಎಸ್ ಇದು 3x. ಇದ್ರ ಮೇಲೆ ಒಂದೇ ರೇಖೆ ಮೇಲೆ ನಿಂತದಂದ್ರೆ ಸರಳ ಯುಗ್ಮ ಅಂತ ತಗೋತೇವೆ ರೀ. ಇವು ಎರಡೂ ಕೋನಗಳ ಮೊತ್ತ 180. 2x + 3x = 180. ಸೊ 5x = 180. 5 ಒಂದಲೇ 5 3 15, ಎಷ್ಟು ಉಳಿತ? 3 ಉಳಿತ. 5 6 30. x = ಎಷ್ಟಾಯ್ತು ರೀ? 30. 36 ಆಯಿತು. ಹಾಗಾದರೆ 36 ಅಂದರೆ ಇದು 108 ಆಯಿತು. 108 ಆಯಿತು. ಹೌದ್ರಿ. ಇನ್ನು ನೋಡ್ರಿ, ಇವು ಸಮಾಂತರ ಹೇಳಿದ್ನಂದ್ರೆ ಈ ಕೋನ ಮತ್ತು ಈ ಕೋನದ ಅಳತೆ 180 ಡಿಗ್ರಿಗೆ ಸಮ ಆಗುತ್ತೆ, ಎರಡು ಕೋನಗಳ ಮೊತ್ತ. ಸೊ 180ರಾಗ 145 ಕಳೆದ್ರೆ 35 ಡಿಗ್ರಿ ಉಳಿತು. ಇನ್ನು ಅದೇ ರೀತಿ 180ರಲ್ಲಿ ಈ ಕೋನ ಮತ್ತು ಈ ಕೋನದ ಅಳತೆ ಸಮ ಆಗಿರ್ತದೆ. 108 ಗಳಿನು 72. ಸೊ ಕೂಡಿಸೋಣ. 5 2 7, 3 7 10, 107 ಡಿಗ್ರಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾಕಪ್ಪ ಅಂದರೆ ಸಮಾಂತರ ರೇಖೆಗಳ ಒಂದೇ ಪಾರ್ಶ್ವದಲ್ಲಿ ಅಂದ್ರೆ ಅಂತರ್ ಕೋನಗಳ ಮೊತ್ತ, ಒಂದೇ ಪಾರ್ಶ್ವದಲ್ಲಿರುವ ಅಂತರ ಕೋನಗಳ ಮೊತ್ತ 180 ಡಿಗ್ರಿ ಸಮ. ಅದೇ ರೀತಿ ಇವೆರಡು ಕೋನಗಳ ಮೊತ್ತ 180. ಹೀಗಾಗಿ 360ರಲ್ಲಿ ಇವೆರಡೂ ಕೋನಗಳ ಅಳತೆ ಕಳೆದೇವಿ ಅಂದರೆ ನಮಗೆ 107 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ, ಇವೆರಡು ಸಮಾಂತರ ಅದಾವ. ಕೋನ್ ಎ ಪಿ ಕ್ಯೂ 60 ಡಿಗ್ರಿ ಮತ್ತು ಪಿ ಆರ್ ಡಿ 105 ಡಿಗ್ರಿ ರೀ. 105 ಡಿಗ್ರಿ. ಎಕ್ಸ್ನ ಅಳತೆ ನೋಡ್ರಿ, ಇವು ಎರಡು ಸಮಾಂತರ ಅದಾವ ಅಂದರೆ ಇವೆರಡೂ ಕೋನಗಳು ಸೇರಿದಾಗ ಈ ಕೋನಕ್ಕೆ ಸಮ ಆಗುತ್ತದೆ, ಪರ್ಯಾಯ ಕೋನಗಳು. ಹಾಗಾದರೆ 60 ಡಿಗ್ರಿ ಪ್ಲಸ್ x = 105 ಡಿಗ್ರಿ ಯಾವ ಕೋನಗಳರಿ? ಪರ್ಯಾಯ. ಯಾವ? ಜಡ್ ಆಕಾರದಲ್ಲಿರ್ತಾವೆ ನೋಡ್ರಿ. ಹಾಗಾದರೆ x = 105 - 60, x = 55 ಡಿಗ್ರಿ. ಸಾರಿ 45 ಡಿಗ್ರಿ. ಆಪ್ಷನ್ ಬಿ 45 ಡಿಗ್ರಿ. ನೆಕ್ಸ್ಟ್
ಕೊಟ್ಟಿರುವ ಚಿತ್ರದಲ್ಲಿ ಬಿ ಒ ಮತ್ತು ಸಿ ಒಗಳು ಕ್ರಮವಾಗಿ ಎ ಬಿ ಸಿ ಮತ್ತು ಎ ಸಿ ಬಿಗಳನ್ನು ಅರ್ಧಿಸುತ್ತವೆ. ನೋಡ್ರಿ ಯಾವ್ಯಾವ ಬಿ ಎ ಸಿ ಎ ಬಿ ಸಿ ಈ ಕೋನವನ್ನು ಅರ್ಧಿಸ್ತಾ ಇದೆ, ಹಾಗೆ ಎ ಸಿ ಬಿ ಈ ಕೋನವನ್ನು ಅರ್ಧಿಸ್ತಾ ಇದೆ. ಅಂದರೆ ಇದು 30 ಇದ್ದರೆ ಇದು 30 ಡಿಗ್ರಿ ಆಗುತ್ತೆ, ಇದು 30 ಇದ್ದರೆ ಇದು 30 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಬಿ ಎ ಸಿ ಈಕ್ವಲ್ ಟು 80 ಡಿಗ್ರಿ, ಎ ಸಿ ಒ ಈಕ್ವಲ್ ಟು 30, ಬಿ ಒ ಸಿ ಅಳತೆ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಬಿ ಒ ಸಿ ಈ ಕೋನದ ಅಳತೆ ಕೇಳ್ಯಾನ. ಮೊದಲು ಏನು ಮಾಡ್ಕೊಳ್ಳೋಣ, ತ್ರಿಭುಜ ತೊಗೊಂಡ್ಬಿಡೋಣ. 60 ಪ್ಲಸ್ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180. ನೋಡ್ರಿ ಇಲ್ಲಿ 80 ಐತಿ ಕೋನ ಎ, ಮೈನಸ್ ಕೋನ ಸಿ ಎಷ್ಟೈತಿ 60 ಐತಿ. ಯಾಕಂದ್ರೆ ಕೋನಾರ್ಧಕಂದ್ರೆ ಇದು 30 ಇದ್ರೆ ಇದು 30 ಇರ್ತದೆ. ಟೋಟಲ್ 180ರಲ್ಲಿ 140 ಕಳೆದ್ರೆ 40 ಡಿಗ್ರಿ. ಹಾಗಾದರೆ ಇದು ಪೂರ್ತಿ ಕೋನ ಬಿ ಎಷ್ಟೈತೆ ರೀ 40 ಡಿಗ್ರಿ ಆಯಿತು. 40 ಡಿಗ್ರಿ ಕೋನಾರ್ಧಕಂದ್ರೆ ಇದು ಎಷ್ಟೈತು 20 ಆಯಿತು. ಇದು ಎಷ್ಟೈತಿ 30. 20 30 150 ಆಯಿತು. 180 ತ್ರಿಭುಜದ ಒಳಕೋನದಲ್ಲಿ 180ರಾಗ 50 ಕಳೆದ್ರೆ 130 ಉಳಿಯುತ್ತೆ. ಹಾಗಾದರೆ ಕೋನ ಬಿ ಒ ಸಿ ಈಕ್ವಲ್ ಟು 130. ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ವಿಕರ್ಣ ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ. ಕೋನ್ ಎ 48 ಡಿಗ್ರಿ, ಕೋನ್ ಎ ಸಿ ಡಿ 18 ಡಿಗ್ರಿ, ಕೋನ್ ಡಿ ಸಿ ಬಿ ಅಳತೆ. ಡಿ ಸಿ ಬಿ ಈ ಕೋನದ ಅಳತೆ ಕೇಳ್ತಿದ್ದಾನೆ. ನೋಡ್ರಿ ಎ ಬಿ ಮತ್ತು ಎ ಸಿ ಸಮಾದಾವ ಅಂತ ಹೇಳಿದಾನ. ಎ ಬಿ ಮತ್ತು ಎ ಸಿ ಸಮಾದಾವ ಅಂದ್ರೆ ಕೋನ ಬಿ ಮತ್ತು ಕೋನ ಸಿ ಸಮ ಆಗಬೇಕು. ಕೋನ ಬಿ ಮತ್ತು ಕೋನ ಸಿ ಸಮ ಆಗಬೇಕು. ಹೌದ್ರಿ, ತ್ರಿಭುಜದಲ್ಲಿ ಒಳಕೋನಗಳ ಮೊತ್ತ 180, ಒಂದು ಕೋನ ಕೊಟ್ಟಾನ ಎಷ್ಟು 48. ಹಾಗಾದರೆ 132 ಡಿಗ್ರಿ ಉಳಿತದ. ಬಿ ಮತ್ತು ಸಿ ಎರಡು ಸಮಾದಾವ ಅಂದರೆ 2ರಿಂದ ಭಾಗಾಕಾರ ಮಾಡೋಣ. 2 1 2 6 2 6 ಸೊ 66 ಡಿಗ್ರಿ ಬಂತು. ಕೋನ್ ಸಿ 66 ಐತಿ. ಈಗಾಗಲೇ ಅದ್ರಾಗ 18 ಡಿಗ್ರಿ ಅನ್ನ ತಕ್ಕೊಂಡಾನ್ರಿ. 6ರಲ್ಲಿ 8 ಹೋಗಲ್ಲ, 16ರಲ್ಲಿ 8 ಹೋದರೆ 8 1 ಉಳಿತು. 6ರಲ್ಲಿ 2 ಹೋದರೆ 4 48. ಸೊ ಯಾವ ಕೋನ 48? ಈ ಕೋನ 48. ಡಿ ಸಿ ಬಿ ಕೋನ್ ಡಿ ಸಿ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ? ಇದು 48 ಡಿಗ್ರಿ ಆಗುತ್ತಾ. ನೆಕ್ಸ್ಟ್, ತ್ರಿಭುಜದ ಒಂದು ಬಾಹ್ಯ ಕೋನವು 100 ಡಿಗ್ರಿ ಹಾಗೂ ಅಂತರಾಭಿಮುಖ ಕೋನಗಳಲ್ಲಿನ ಒಂದು ಕೋನ 45 ಡಿಗ್ರಿ. ಆದರೆ ತ್ರಿಭುಜದ ಉಳಿದೆರಡು ಕೋನಗಳು ನೋಡ್ರಿ 100 ಡಿಗ್ರಿ ಒಳಗೆ ಒಂದು ಅಂತರಾಭಿಮುಖ ಕೋನವನ್ನು ಕಳೆದು ಬಿಡೋಣ. ಎಷ್ಟು ಉಳಿತದೆ ಅಂದ್ರೆ 55 ಡಿಗ್ರಿ. ಇನ್ನು ಇಲ್ಲಿ 55 ಡಿಗ್ರಿ ಯಾವ್ದು ಅದಾವ ನೋಡ್ರಿ, ಇದಲ್ಲ ಆಪ್ಷನ್ ಸಿ. ಅಕಸ್ಮಾತ್ ಇನ್ನೊಂದು 55 ಇತ್ತಂದರೆ ಮತ್ತೊಂದು ಕೋನದ ಅಳತೆ ಕಂಡುಹಿಡಿತಿದ್ದೇವೆ. ಅಂತರಾಭಿಮುಖ ಕೋನಗಳಲ್ಲಿ ಒಂದು 45 ಐತಿ, ಇನ್ನೊಂದು 55, ಎರಡೂ ಕೂಡಿದಾಗ 100 ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 55, 80. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ನೋಡ್ರಿ. ಇದು ಬಾಹ್ಯ ಕೋನ ಅಳತೆ 110. ಇದರ ಅಂತರಾಭಿಮುಖ ಕೋನಗಳು ಈ ಕೋನ. ಸೊ ಇವುಗಳ ಮೊತ್ತ ಆ ಕೋನ ಬಾಹ್ಯ ಕೋನಕ್ಕೆ ಸಮ ಆಗಿರ್ತದೆ. 110ರಾಗ 70 ಕಳೆದು ಬಿಡೋಣ ಈಕ್ವಲ್ ಟು ಎಕ್ಸ್ ಬೆಲೆ ಸಿಗ್ತಾ ಇದೆ. 40 ಡಿಗ್ರಿ ಈಕ್ವಲ್ ಟು ಎಕ್ಸ್. ಹಾಗಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಚಿತ್ರದಲ್ಲಿ ಎ ಬಿ ಸಮಾಂತರ ಬಿ ಸಿ, ಎ ಬಿ ಮತ್ತು ಬಿ ಸಿ ಸಮಾಂತರ ಅದಾವ. ಹಾಗಾದರೆ ಈ ಕೋನ ಎಕ್ಸ್, ಈ ಕೋನ ಎಕ್ಸ್ ಸಮ ಆಗಿರಲೇಬೇಕು. ಸಮಬಾಹುಗಳ ಅಭಿಮುಖ ಕೋನಗಳು ಸಮ. ಹಾಗಾದರೆ ಬಿ ಸಿ ಡಿ ಸರಳ ಯುಗ್ಮ ಅಂತ ತಗೋತೇವೆ. ಎಕ್ಸ್ ಪ್ಲಸ್ 115 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿಗೆ ಸಮ. ಎಕ್ಸ್ ಈಕ್ವಲ್ ಟು 180 ಮೈನಸ್ 115 ಡಿಗ್ರಿ. ಎಕ್ಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ? 65 ಡಿಗ್ರಿ ಆಗುತ್ತೆ. ಹಾಗಾದರೆ ಎಕ್ಸ್ 65 ಆಗೈತಿ, 65 ಡಿಗ್ರಿ. ಇದು
65 ಡಿಗ್ರಿ. ಹಾಗಾದರೆ ಕೋನ್ ಎ ಬಿ ಸಿ ಈಕ್ವಲ್ ಟು ಎಷ್ಟು ಡಿಗ್ರಿ ರೀ? 65 ಡಿಗ್ರಿ.